ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನೀರಜ್ ಸರ್, ಹೊರಗಡೆ ಸೈರಿನ್ ಶಬ್ದ ಕೇಳಿಸ್ತು ನೋಡಿ. ಯಾರು ಬಂದಿದ್ದಾರೆ? ಸರಿ ಸರ್. ಸರ್, ಚೀಫ್ ಮಿನಿಸ್ಟ್ರು ಮತ್ತು ಶಿವದಾಸ್ ಸಾಹೇಬರು ಕೆಲವು MLAಗಳು ಬರ್ತಾರೆ ಸರ್. ಸರ್, ನಾವು ಒಳಗಿಲ್ಲ. ಯಾಕಮ್ಮ ಹೆದರ್ಕೊಳ್ತೀರಾ? ಕೂತ್ಕೊಳ್ಳಿ ನೀವು. ನಮಸ್ಕಾರ ಸರ್, ಬರ್ಬೋದಾ? ಅಯ್ಯೋ, ನೀವು ಹೀಗೆ ಕೇಳಿದ್ರೆ ಹೇಗೆ? ನಾನು ನಿಮ್ಮ ಸೇವಕ. ಹಂಗಾಮಿ ಮುಖ್ಯಮಂತ್ರಿಗಳಿಗೆ ಸ್ವಾಗತ. ಬನ್ನಿ. ಶಿವದಾಸ್ ಸಾಹೇಬರು ನಮಸ್ಕಾರ. ಬನ್ನಿ, ಕೂತ್ಕೊ ಬನ್ನಿ. ಓಹೋ, ದೇವಯಾನಿ ಮೇಡಮ್ನವರು ಇಲ್ಲೇ ಇದ್ದಾರೆ. ತಂಪಿಗೆ ಫೋನ್ ಮಾಡಿದ್ದೆ, ಹುಷಾರಿಲ್ಲ, ಮಲಗಿದ್ದಾರೆ ಅಂತ ಹೇಳಿಸಿದ್ರಿ ಈಗ ಅರ್ಧ ಗಂಟೆ ಮುಂಚೆ. ಇಷ್ಟು ಬೇಗ ಗುಣ ಆಗೋಯ್ತಾ? ಏನೋ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು ಸರ್. ನಾನು ಹುಷಾರಾಗೇ ಇದ್ದೀನಿ. ವಿದ್ಯುಲತಾ ಮೇಡಮ್ ಅವರು ಏನೋ ಮಾತಾಡಬೇಕು ಅಂದರು, ಅದಕ್ಕೆ ಬಂದೆ. ಧಾರಾಳವಾಗಿ ಬನ್ನಿ. ನೀವು ಯಾಕೆ ಬಂದಿರಿ ಅಂತ ಕಾರಣ ಏನು ನಾನು ಕೇಳಲಿಲ್ವಲ್ಲ? ಬನ್ನಿ, ಕೂತ್ಕೊ ಬನ್ನಿ. ಹೇಗಿದ್ದೀರಿ ಬಿಂಗ ಸಾಹೇಬ್ರೆ? ಹಾ, ಚಾಬ್ರಿಯಾ ಸಾಹೇಬರ ಕೃಪೆಯಿಂದ ಸೌಖ್ಯವಾಗಿದೆ. ಯಾಕೆ ಸರ್ ಈಗ ವ್ಯಂಗ್ಯವಾಗಿ ಮಾತಾಡ್ತೀರಾ? ವ್ಯಂಗ್ಯ ಏನು ಬಂತದ್ರಲ್ಲಿ? ತಾವು ತಾನೇ ರಾಜ್ಯಭಾರ ಮಾಡ್ತಾ ಇರೋರು. ನಾವು ತಮ್ಮ ಕೈ ಕೆಳಗಿನ ಸಾಮಾನ್ಯ ಪ್ರಜೆಗಳು. ಯಾವತ್ತಿದ್ರೂ ಚಾಬ್ರಿಯಾ ನಿಮ್ಮ ಪಟ್ಟ ಶಿಷ್ಯ ಸರ್, ಅದನ್ನು ಮರಿಬೇಡಿ. ಸರಿ ಆಯಿತು. ಶಾಸಕಾಂಗ ಪಕ್ಷದ ಸಭೆ ಕರಿತೀನಿ ಅಂತ ಹೇಳಿ 3 ದಿವಸ ಆಯಿತು. ನಮಗೂ ಬೇಕಾದಷ್ಟು ಕೆಲಸಗಳಿರುತ್ತೆ ಸರ್. ರಾಜ್ಯದ ಆಡಳಿತ ಅಂದರೆ ಸಣ್ಣ ವಿಷಯ ಅಲ್ಲ. ಓಹೋ, ನನಗೆ ಗೊತ್ತಿರಲಿಲ್ಲ ಬಿಡಿ, ರಾಜ್ಯದ ಜವಾಬ್ದಾರಿ ತುಂಬ ದೊಡ್ಡದು ಅಂತ. ಬಿಂಗ ಅವರೇ, ಸುಮ್ಮನೆ ಕೋಪಿಸ್ಕೋಬೇಡಿ. ಅವರ ಸ್ಥಿತಿ ಕೂಡ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ ಬಿಂಗ ಅವರೇ, ಒಂದು ಶಾಸಕಾಂಗದ ಪಕ್ಷದ ಸಭೆ ಕರಿಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಎಲ್ಲ MLAಗಳಿಗೂ ಹೇಳಿ ಕಳಿಸ್ಬೇಕಲ್ಲ ಸರ್. ಎಲ್ಲರೂ ಸಿಗಬೇಕು, ಎಲ್ಲರೂ ಪ್ರವಾಸದಲ್ಲಿದ್ದಾರೆ. ಓಹೋ, ಹರಿಕುಮಾರ್ ಅವರೇ, ನೀವು ಯಾವಾಗ ಚಾಬ್ರಿ ಅವರ ಲಾಯರಾಗ ಅಪಾಯಿಂಟ್ ಆದ್ರಿ? ಸೋಟ್ ಕೇಸ್ಗಳು ಬಹುಮಾನವಾಗಿ ಸಿಕ್ಕಿದ್ರೆ ಮರ್ಯಾದೆಯಾಗಿ ಮನೆಗೆ ತೊಗೊಂಡೋಗಿದ್ದು ಬಿಡಿ. ನಿಮ್ಮ ಸ್ಥಾನ ಏನು ಅಂತ ತಿಳ್ಕೊಳ್ದಲೆ ಎಲ್ಲರ ಮಾತುಗಳ ಮಧ್ಯೆ ಬಾಯಿ ಹಾಕಕ್ಕೆ ಹೋಗ್ಬೇಡಿ. ಸರಿ ಸರ್. ಯಾಕೋ ಬಿಂಗ ಅವರು ಬಹಳ ಅಪ್ಸೆಟ್ ಆಗಿರೋ ಉತ್ತರ ಕಾಣ್ತೀರಿ? ಹೌದು, ಅಪ್ಸೆಟ್ ಆಗಿದ್ದೀನಿ. ಅಪ್ಸೆಟ್ ಆಗೋ ಥರ ಮಾಡಿದ್ದಾರೆ ಚಾಬ್ರಿ ಅವರು. ನಾನೇನು ಮಾಡಿದೆ ಸರ್? ಗೋವಿಂದಪ್ಪ ಇಲ್ಲಿ? ನನಗೇನು ಗೊತ್ತು, ಅವನು ನಿಮ್ಮ ಶಿಷ್ಯ. ಮೊನ್ನೆ ನಿಮ್ಮ ಮನೆಗೆ ಬಂದಿದ್ರಂತೆ? ಕ್ಷೇತ್ರದ ಬಗ್ಗೆ ವಿಚಾರಿಸಕ್ಕೆ ಬಂದಿದ್ರು. ಬೆಳಗಿನ ಜಾವ 4 ಗಂಟೆಗೆ. ಬಿಂಗ ಅವರೇ, ನೀವು ಯಾಕೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬಹಳ ಅಪ್ಸೆಟ್ ಆಗ್ತಾ ಇದ್ದೀರಿ. ಬಿಡಿ, ಒಬ್ಬ MLA ಹಂಗಾಮಿ ಮುಖ್ಯಮಂತ್ರಿ ನೋಡಿದ್ರೆ ತಪ್ಪೇನಿದೆ? ಪ್ಲೀಸ್.
ಇಬ್ಬರು ಕುಳಿತುಕೊಳ್ಳಿ. ಈ ವಿಷಯನ ಇಲ್ಲಿಗೆ ಬಿಡಿ ಪ್ಲೀಸ್. ಸೋಮವಾರ ಶಾಸಕಾಂಗ ಪಕ್ಷದ ಸಭೆ ಇದೆ. ನಾನು ಧರ್ಮಾನಂದನ್ ಅವರು ಅಬ್ಸರ್ವರ್ಸ್ ಆಗಿ ಬರ್ತೀವಿ. ನಾನು ಅದನ್ನೇ ಹೇಳಕ್ಕೆ ಬಂದೆ ಸರ್, ತಾವು ರಾಂಗ್ ಆಗಿಬಿಟ್ರಿ. ಓಕೆ, ಥ್ಯಾಂಕ್ಸ್. ನೋಡಿ, ಅವತ್ತು 5 ನಿಮಿಷದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮುಗಿಬೇಕು. ಅಲ್ಲಿ ಮುಖ್ಯಮಂತ್ರಿಯಾಗಿ ಸರ್ವಾನುಮತದಿಂದ ನಾನು ಆಯ್ಕೆ ಆಗಬೇಕು. ಯಾಕೆ ಸುಮ್ಮನಿದ್ದೀರಿ? ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೈಕಮಾಂಡ್ ಮೀಟಿಂಗ್ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರಾದ ರಂಜನ್ ಭಟ್ಟಾಚಾರ್ಯ ಅವ್ರ ಮನೆಯಲ್ಲಿ. ಜಾಬ್ರಿ ಅವ್ರನ್ನೂ ಅಲ್ಲಿ ಕರೆಸಿದ್ವಿ. ನನ್ನನ್ನು ಸ್ಪೆಷಲ್ ಇನ್ವೈಟಿಯಾಗಿ ಕರೆದಿದ್ರು ಸರ್. ತಮ್ಮನ್ನೇ ಎಲ್ರಿಗೂ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಆಸೆ ಇದೆ. ಆದರೆ ಏನಾದರೆ? ಚುನಾವಣೆಗೆ ಇನ್ನು 3-4 ತಿಂಗಳಿದೆ. ಈ ಚುನಾವಣೆ ಸಮಯದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಕ್ಲೀನ್ ಇಮೇಜ್ ಇರೋದು ಒಳ್ಳೆಯದು ಅಂತ ಎಲ್ಲರ ಅಭಿಪ್ರಾಯ. ಆದರೆ ತಾವಿನ್ನೂ ಆರೋಪ ಮುಕ್ತರಾಗಿಲ್ಲ. ತಾವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಸರ್. ಆ್ಯಕ್ಚುಲಿ ಇಡೀ ರಾಜ್ಯದಲ್ಲಿ ಎಲ್ಲರ ಅಭಿಪ್ರಾಯವೂ ಇದೇ ಆಗಿದೆ. ಏನು ಮನೆ ಮನೆಗೂ ಹೋಗಿ ಸಮೀಕ್ಷೆ ನಡೆಸ್ಕೊಂಡು ಬಂದಿದ್ರ ಪಾರ್ವತಿ ದೇಸಾಯಿ ಅವರೇ? ಸಮೀಕ್ಷೆ ನಡೆಸೋ ಅಗತ್ಯ ಇಲ್ಲ ಬಿಂಗ ಸಾಹೇಬ್ರೆ. ಪೇಪರ್ ಕೊಡಪ್ಪ. ನೋಡಿ, ವಿರೋಧ ಪಕ್ಷದ ನಾಯಕರು ಹೇಳಿರೋ ಮಾತುಗಳು. ಬಿಂಗಾ ಸಾಹೇಬರು ಮತ್ತೆ ಮುಖ್ಯಮಂತ್ರಿ ಆದರೆ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತೀವಿ, ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾಡಿನ ಗಣ್ಯರ ಎಲ್ಲರ ಇಂಟರ್ವ್ಯೂ ಇದೆ ಸರ್ ಒಳಗಿನ ಪುಟಗಳಲ್ಲಿ. ಪ್ರತಿಯೊಬ್ಬರು ಇದನ್ನೇ ಹೇಳ್ತಿದ್ದಾರೆ. ಬೇಕಿದ್ರೆ 4ನೇ ಪುಟ ತೆಗೆದು ನೋಡಿ. ಸಾಹಿತಿಗಳು, ಕ್ರಿಕೆಟ್ ಆಟಗಾರರು, ಸಿನಿಮಾ ತಾರೆಯರು ಎಲ್ಲರೂ ಇದನ್ನೇ ಹೇಳ್ತಾರೆ ಸರ್. ಪ್ರತಿ ಊರಿನಲ್ಲೂ 10,000 ಜನ ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಸರ್. 1 ಕೋಟಿ ಹಂಚಿದ್ರೆ ನಾನು ಪ್ರತಿಭಟನೆ ಮಾಡಿಸ್ತೇನೆ. ಚಾಬ್ರಿ ಅವರು ಮುಖ್ಯಮಂತ್ರಿ ಆಗೋದು ಬೇಡ, ಬಿಂಗಾ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ. ರೇ ಹರಿಕುಮಾರ್, ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ಲೇನ್ರಿ? ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಯಾವ್ಯಾವ ಪ್ರತಿಭಟನೆಗೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಪರಮಾನಂದ ಗೌಡ್ರೆ, ನೀವು ದಯವಿಟ್ಟು ಕುಳಿತುಕೊಳ್ಳಿ. ಹರಿಕುಮಾರ್, ನೀವು ಸುಮ್ಮನೆ ಇರಿ. ಬಿಂಗವ್ರೆ, ಆ ಪತ್ರಿಕೆಯಲ್ಲಿ ಬಂದಿದ್ದನ್ನು ಪಕ್ಕದಲ್ಲಿ ಇಟ್ಬೋಣ ಬಿಡಿ. ಆದರೆ ನೀವು ಇನ್ನೂ ಪೂರ್ತಿಯಾಗಿ ಆರೋಪ ಮುಕ್ತರಾಗಿಲ್ಲ ಅನ್ನೋದು ಸತ್ಯ ತಾನೇ? ಅಷ್ಟೇ ಅಲ್ಲ ಸರ್, ರಾಜಾನಂದ ಸ್ವಾಮಿ ಕೊಲೆ ಕೇಸ್ನಲ್ಲಿ ತಮ್ಮ ಮೇಲೆ ಸಂದೇಹ ಇರೋದ್ರಿಂದ ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡಬೇಕು ಅಂತ ರಾಜ್ಯಪಾಲರು ನಮಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಕವರ್ ಕೊಡಪ್ಪ. ನನಗೆ ಬೇರೆ ದಾರಿ ಇರಲಿಲ್ಲ ಸರ್. DIG ಅವ್ರನ್ನ ಕರೆದು ಹೇಳಿದ್ದೀನಿ ಎನ್ಕ್ವೈರಿನ ಇನ್ಸ್ಟಿಟ್ಯೂಟ್ ಮಾಡಿ ಅಂತ. ನೀವೇ ಯೋಚನೆ ಮಾಡಿ ಹೇಳಿ ಬಿಂಗವ್ರೆ, ಇಂತಹ ಸಭೆಯಲ್ಲಿ ನಿಮ್ಮನ್ನು ಸರ್ವಾನುಮತದಿಂದ ಹೇಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಸಾಧ್ಯ
ಹೇಳಿ ಬಿಂಗ ಅವರೇ. ಆರೋಪ ಇರೋರು ಮುಖ್ಯಮಂತ್ರಿ ಆಗಿರಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆರೋಪ ಸಾಬೀತಾದ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗಬಾರ್ದು ಅಷ್ಟೇ. ಏನೆಲ್ಲ ಸೇರಿ ಪಿತೂರಿ ಮಾಡಿ ನನ್ನ ಫಿನಿಶ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಶಿವದಾಸ್ ಅವರೇ, ನೀವು ಹೈಕಮಾಂಡ್ನವರು ನನಗೆ ಎಷ್ಟೆಲ್ಲ ಸಹಾಯ ಪಡ್ತಿದ್ದೀರಿ. 4 ಟರ್ಮ್ ನೀವೇ ಚೀಫ್ ಮಿನಿಸ್ಟರ್ ಆಗ್ತೀರಿ ಅಂತ ಹೇಳಿದ್ರಿ. ಹೇಳಿದ್ದೆ ನಿಜ ಬಿಂಗ ಅವರೇ. ಆದರೆ ಅವತ್ತಿನ ಪರಿಸ್ಥಿತಿ ಆಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿನೇ ಬೇರೆ. ಬಿಂಗ ಅವರೇ, ನಿಮ್ಮ ಮೇಲೆ ಆರೋಪ ಇಲ್ಲಿದ್ರೆ ಇನ್ನು 4 ಟರ್ಮ್ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ರಿ. ಒಂದು ಸರ್ಕಾರಕ್ಕೆ ಪಕ್ಷದ ಇಮೇಜ್ ಬಹಳ ಮುಖ್ಯ ಅಲ್ವಾ? ಅದಕ್ಕೆ ಈಗ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ ನೀವು? ಚಾಬ್ರಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸರ್, ಇದಕ್ಕೆ ಬದಲಾಗಿ ತಮ್ಮ ಶ್ರೀಮತಿ ವಿದ್ಯುಲತಾ ಅವ್ರನ್ನ ಪಾರ್ಟಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು ಅಂತ ರಂಜನ್ ಭಟ್ಟಾಚಾರ್ಯ ಸಾಹೇಬರು ಅದನ್ನ ಹೇಳಿದ್ರು. ಸರ್, ಅಲ್ಲಿಗೆಲ್ಲ ಸರೋಯ್ತಲ್ವೇನು ಸರ್? ನಮ್ಮ ಕಡೆಯವರು ಚೀಫ್ ಮಿನಿಸ್ಟ್ರು, ನಿಮ್ಮ ಕಡೆಯವರು ಅಧ್ಯಕ್ಷರು. ಈ ಫಾರ್ಮುಲಾಗೆ ನಿಮ್ಮನ್ನು ಒಪ್ಪಿಸ್ಬೇಕು ಅಂತ ಹೈಕಮಾಂಡ್ಗೆ ಹೇಳಿದೆ. ಹೇಳಿ ಬಿಂಗ ಅವರೇ, ಏನು ಮಾಡ್ತೀರಿ? ನನ್ನ ಹೆಂಡತಿ ವಿದ್ಯುಲತಾನೇ ಚೀಫ್ ಮಿನಿಸ್ಟರ್ ಆಗಲಿ, ಚಾಬ್ರಿ ಅವರ ಪಕ್ಷದ ಅಧ್ಯಕ್ಷರಾಗಲಿ. ಕ್ಲೀನ್ ಇಮೇಜ್ ಇರೋರು ತಾನೇ ನಿಮ್ಮ ಮುಖ್ಯಮಂತ್ರಿ ಆಗಬೇಕು. ವಿದ್ಯುಲ್ಲತಾಗೆ ಚಾಬ್ರಿ ಅವ್ರಿಗಿಂತ ಕ್ಲೀನ್ ಇಮೇಜ್ ಇದೆ. ಏನು ಹೌದು ಅಂತೀರೋ ಅಲ್ಲ ಅಂತೀರೋ ಪಾರ್ವತಿ ದೇಸಾಯಿ ಅವರೇ? ಅದನ್ನ ಇಲ್ಲ ಅನ್ನಲ್ಲ ಸರ್. ಮತ್ ಮಾಡಿ ವಿದ್ಯುಲ್ಲತಾ ಅವ್ರನ್ನೇ ಮುಖ್ಯಮಂತ್ರಿ. ಸರ್, ನನ್ನ ಜೊತೆ 25 ಜನ MLAಗಳಿದ್ದಾರೆ. ನನ್ನ ಫ್ರೆಂಡ್ಸು, ನಮ್ಮ ಮಾವ ರಾಜಾನಂದ ಸ್ವಾಮಿ ಅವ್ರ ಕಮ್ಯುನಿಟಿನವರು ಎಲ್ಲ ಸೇರಿಸಿ ನಾವು ಅಷ್ಟು ಜನ ಇದನ್ನು ಸ್ವಾಗತಿಸ್ತೀವಿ. ವಿದ್ಯುಲತಾ ಮೇಡಮ್ ಅವರೇ ಮುಖ್ಯಮಂತ್ರಿ ಆಗಲಿ. ವಿದ್ಯುಲತಾ ಮೇಡಮ್ಮು ಮುಖ್ಯಮಂತ್ರಿ ಆಗ್ಬೋದು. ಅವರು ಮನೇಲೇ ಇದ್ದಾರೆ ಅನ್ಸುತ್ತೆ. ಅವ್ರನ್ನೊಂದು ಮಾತು ಕೇಳ್ಬೇಡ. ಯಾಕಾಗಲ್ಲ? ವಿದ್ಯುಲತಾ, ವಿದ್ಯುಲತಾ, ಬಾಯ್ ಕೂತ್ಕೋ. ಬನ್ನಿ, ಕುಂತ್ಕೊಳ್ಳಿ. ಎಲ್ಲ ಕುಂತ್ಕೊಳ್ಳಿ ಪ್ಲೀಸ್. ಮೇಡಮ್, ತಮ್ಮನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಸೋಮವಾರ ನಡೆಯೋ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮನ್ನೇ ನಾಯಕರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತಾವೇನು ಹೇಳ್ತೀರಾ? ನೋಡಿ, ನಾನೊಬ್ಳು ಗೃಹಿಣಿ ಅಷ್ಟೇ. ರಾಜಕೀಯ ನನಗೆ ಗೊತ್ತಿಲ್ಲ. ನನಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಕೂಡ ಇಲ್ಲ. ನನಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ನನಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನನ್ನ ಕೈಲಿ ಈ ಜವಾಬ್ದಾರಿ ತಗೊಳ್ಳೋದಕ್ಕಾಗೋದಿಲ್ಲ. ನಾನು ಇರ್ತೀನಲ್ಲಮ್ಮ, ನೀನು ಜವಾಬ್ದಾರಿ ತಗೋಬೇಡ, ನಾನು ನೋಡ್ಕೊಳ್ತೀನಿ. ಸರ್, ಅವರು ಮುಖ್ಯಮಂತ್ರಿಯಾಗಿ ತಾವು ಆಡಳಿತ ನಡೆಸಿದ್ರೆ ಮುಖ್ಯಮಂತ್ರಿ ರಬ್ಬರ್ ಸ್ಟ್ಯಾಂಪ್ ಅಂತ ಪೇಪರ್ಲೆಲ್ಲ ಬರೀತಾರೆ. ಅದರಿಂದ ಚುನಾವಣೆಗೆ ತೊಂದರೆ ಆಗುತ್ತೆ. ಆ ವಿಚಾರ ಬಿಡಿ. ನಿಮಗೆ ಈ ಜವಾಬ್ದಾರಿನ ಹೊರೋದಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ರಾಜ್ಯದ ಮಂತ್ರಿಮಂಡಲ ಇರುತ್ತೆ, ಸೆಕ್ರೆಟರಿಗಳಿರ್ತಾರೆ. ಆದರೆ ಚುನಾವಣೆ ಟೈಮಲ್ಲಿ ಮುಖ್ಯಮಂತ್ರಿ ಆದವ್ರಿಗೆ ಬೇರೆ ಥರದ ಜವಾಬ್ದಾರಿ ಇರುತ್ತೆ. ಸುಮಾರು 2,000 ಕೋಟಿ ತನಕ ಪಾರ್ಟಿ ಫಂಡ್ನ ಮೊಬಿಲೈಸ್ ಮಾಡಬೇಕಾಗತ್ತೆ. ಅದು ತಮ್ಮ ಕೈಲಾಗುತ್ತಾ? ಇಲ್ಲ, ನನ್ನ ಕೈಲಾಗೋದಿಲ್ಲ. ದಯವಿಟ್ಟು ನನಗೆ ಈ ಜವಾಬ್ದಾರಿ ಬೇಡ. ಯಾಕೆ ಬೇಡ ಅಂತ ಹೇಳ್ತೀವಿ ವಿದ್ಯುಲತಾ? ಅಷ್ಟು ದುಡ್ಡು ಮೊಬೈಲೈಸ್ ಮಾಡಲಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಓಕೆ, ಅದನ್ನು ಇವರು ಮೊಬಿಲೈಸ್ ಮಾಡ್ಬೋದು. ಆದರೆ ಚುನಾವಣೆ ಸಮಯದಲ್ಲಿ ಕಾರ್ಯಕರ್ತರ ಮಧ್ಯೆ ಹೊಡೆದಾಟ ಬರುತ್ತೆ.
ಇಷ್ಟ ಇಲ್ಲದೆ ಇದ್ದರೂ ಈ ಕೆಲಸಗಳೆಲ್ಲ ಮಾಡಲೇಬೇಕಾಗುತ್ತೆ. ಇಂಥದ್ದೆಲ್ಲ ಮಾಡೋಕ್ಕೆ ನಿಮ್ಮ ಮನಸ್ಸು ಒಪ್ಪುತ್ತಾ ಮೇಡಮ್? ಇಲ್ಲ, ಖಂಡಿತ ನನಗೆ ಸ್ಥಾನ ಬೇಡ. ಸರ್, ತಾವು ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ತಾವು ಎಷ್ಟೇ ಸಪೋರ್ಟ್ ಮಾಡಿದ್ರೂ ಮುಖ್ಯಮಂತ್ರಿ ಆದವರು ಪಬ್ಲಿಕ್ಕಾಗಿ ಈ ಥರದ್ದನ್ನು ಎಲ್ಲ ಫೇಸ್ ಮಾಡಬೇಕಾಗತ್ತೆ ಸರ್. ಅವ್ರ ಕೈಲಿ ಈ ಥರದ್ದೆಲ್ಲ ಮಾಡೋದು ಸಾಧ್ಯ ಇಲ್ಲ ಸರ್. ಅದಕ್ಕೆ ಛಾಬ್ರಿ ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಮಾಡೋಣ. ತಾವು ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಒಪ್ಕೊಳ್ಳಿ ಸರ್. ಸಾಧ್ಯ ಇಲ್ಲ. ನೋಡಿ, ಅಪರಾಧಿಗಳು ಮುಖ್ಯಮಂತ್ರಿ ಆಗಬಾರ್ದು ಅಂತ ಇದೆಯೇ ಹೊರತು ಆರೋಪಿಗಳು ಮುಖ್ಯಮಂತ್ರಿ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ನಡೀಲಿ, ಇವತ್ತು ನಡೀಲಿ ಶಾಸಕಾಂಗ ಪಕ್ಷದ ಸಭೆ, ಚುನಾವಣೆ ಆಗಲಿ. ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ, ಛಾಬ್ರಿ ಅವರು ಚುನಾವಣೆಗೆ ಸ್ಪರ್ಧಿಸ್ಲಿ. ಯಾರು ಗೆಲ್ತಾರೋ ನೋಡೋಣ. ಬಿಂಗ ಅವರೇ, ಈ ಥರದ ರಿಸ್ಕ್ ಯಾಕೆ ತಗೊಳ್ತೀರಿ ನೀವು? ಒಂದು ವೇಳೆ ಚುನಾವಣೆ ಆದರೆ ನೀವು ಸೋಲುವ ಸಾಧ್ಯತೆ ಜಾಸ್ತಿ ಇದೆ ಬಿಂಗ ಅವರೇ. ನಮ್ಮ ಪಕ್ಷದ 234 ಶಾಸಕರಲ್ಲಿ 200 ಶಾಸಕರ ಬೆಂಬಲ ಇದೆ ನನಗೆ. ನೀವು ಭ್ರಮೆಯಲ್ಲಿದ್ದೀರ ಬಿಂಗ ಸಾಹೇಬ್ರೆ. ನಿಮ್ಮ ಪಟ್ಟ ಶಿಷ್ಯ ಗೋವಿಂದಪ್ಪ ರಾಜ್ಯಪಾಲರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಲೆಟರ್ ಕೊಡ್ರಿ. ನೋಡಿ, ನಾನು ವಿಷ್ಣುದೇವ ಛಾಬ್ರಿಯಾರವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸಹಿ ಹಾಕಿ ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನು 40 ಜನ ಶಾಸಕರು ಸಹಿ ಹಾಕಿ ನನಗೆ ಪತ್ರ ಕೊಟ್ಟಿದ್ದಾರೆ. ಸರ್, ನಮ್ಮ ಜಿಲ್ಲೆಯ 17 ಜನ ಶಾಸಕರ ಬೆಂಬಲ ಇದೆ ಸರ್ ಛಾಬ್ರಿಯಾ ಸಾಹೇಬ್ರಿಗೆ. ನಾವು 14 ಜನ ಇದ್ದೀವಿ ಸರ್ ಅವರಿಂದ. ಇನ್ನೂ 80 ಶಾಸಕರ ಬೆಂಬಲ ಇದೆ. ಮಲ್ಗೆಪುರ, ದೇವದುರ್ಗ, ಹೇಮಗಿರಿ ಎಲ್ಲ ಜಿಲ್ಲೆ ಶಾಸಕರು ನನ್ನ ಜೊತೆನೇ ಇದ್ದಾರೆ. ಬಿಂಗ ಸಾಹೇಬ್ರೆ, ಯಾಕೆ ಸುಮ್ಮನೆ ಹಠ ಮಾಡ್ತೀರಾ? ನಾನು ನಿಮ್ಮ ಪಟ್ಟ ಶಿಷ್ಯ. ಶಿಷ್ಯನ ಕೈಲಿ ಗುರು ಸೋಲ್ಬೇಕಾ? ಬಿಂಗ ಅವರೇ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸರ್ವಾನುಮತದಿಂದ ಛಾಬ್ರಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡೋಣ. ನಾನು ನಿಮಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಬೆಳಿಗ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶಿವಕೃಷ್ಣ ದೇಸಾಯಿ ಅವರ ಮನೆಗೆ ಹೋಗಿದ್ದೆ. ನಾನು ಬೀಗರವರು. ಸಮಯ ಬಿದ್ದರೆ ನಿಮಗೆ ನಾನು ಹೊರಗಿನಿಂದ ಬೆಂಬಲ ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಇದನ್ನ ಅವ್ರ ಕೈಲಿ ಪತ್ರಿಕೆಗಳಿಗೆ ಹೇಳಿಕೆ ಕೂಡ ಕೊಡಿಸ್ತೀನಿ. 170 ಜನ ಶಾಸಕರು ಅವ್ರ ಕಡೆ ಇದ್ದಾರೆ. ಅವರಷ್ಟು ಜನ ನನ್ನನ್ನು ಬೆಂಬಲಿಸ್ತಾರೆ. ಆಗ ನಮ್ಮ ಪಕ್ಷದ ಶಾಸಕರು ಯಾವ ನಿಲುವು ತಗೋತಾರೆ? ನಿಮ್ಮನ್ನು ಬೆಂಬಲಿಸ್ತಾರ, ನನ್ನನ್ನು ಬೆಂಬಲಿಸ್ತಾರ? ನಡೀಲಿ ಶಾಸಕಾಂಗ ಪಕ್ಷದ ಸಭೆ, ನಡೀಲಿ ಚುನಾವಣೆ, ನೋಡೋಣ ನಾನು ಗೆಲ್ತೀನೋ ನೀವು ಗೆಲ್ತೀರೋ. ಬಿಂಗ ಸಾಹೇಬ್ರೆ, ನೀವು ನಂಬ್ಕೊಂಡಿರೋ ಯಾವ ಬೆಂಬಲನೂ ನಿಮಗೆ ಸಿಗೋದಿಲ್ಲ. ಚುನಾವಣೆ ನಡೀಲಿ, ಶಾಸಕಾಂಗ ಪಕ್ಷದ ಸಭೆ ನಡೀಲಿ. ಈ ಶಿಷ್ಯನಿಂದ ನಿಮಗೆ ಮುಖಭಂಗ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ. ಬರ್ತೀನಿ. ನಮಸ್ಕಾರ.
ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆ